ರಾಮೇಶ್ವರದಲ್ಲಿ ಬರ್ತಾ ಇದೆ ಸೂಪರ್ ಆಗಿರುವಂತ ಮಳೆ. ಕಾರ್ಗಳೆಲ್ಲ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ, ಮಳೆ ಬರ್ತಾ ಇದೆ ಅಂತ. ಗುಡುಗು, ಸಿಡ್ಲು, ಮಳೆ. ಫ್ರೆಂಡ್ಸ್ ನೋಡಿ, ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಇದೆಲ್ಲ ಮಣ್ಣ ಪಾಪ ತುಂಬಾ ಎಡಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅಯ್ಯೋ, ಇನ್ನೊಂದ್ಸತಿ ಒನ್ಸ್ ಮೋರ್ ಬರ್ತಿರ್ಬೇಕು. ವಾವ್, ನಮಗೆ ಗಾಡಿ ಓಡಿಸಿದ್ದು ನಾನು, ಆದರೆ ಯಾರಿಗೂ ವಿಸಿಬಿಲಿಟಿ ಇಲ್ಲದೆ ಇರೋದಕ್ಕೆ ನಾನು ಗಾಡಿ ಒಳಗಡೆ ಇರೋರಿಗೆ ನಾನು ಗಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾನೆ, ಯಾಕಂದ್ರೆ ತುಂಬಾ ಮಳೆ ಬರ್ತಾ ಇದೆ. ಮಳೆ, ಗುಡುಗು, ಸಿಡ್ಲು ಎಲ್ಲ ಬರ್ತಾ ಇದೆ ರಾಮೇಶ್ವರದಲ್ಲಿ. ನೋಡಿ ಹೆಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ, ಮಳೆನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. AC ಹಾಕಿದ್ದೀವಿ, ಒಳಗಡೆ AC ಇದೆ, ಹೊರಗಡೆ ಹಬೆ ಬಿಸಿ ಗಾಳಿ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್. ಅಷ್ಟು ನೋಡಿ ನಮ್ಮ ಗಾಡೀಲಿ ಮೈಲೇಜ್ ಎಷ್ಟು ಬರ್ತಾ ಇದೆ. ಎಷ್ಟು ಕಿಲೋಮೀಟರ್ ಓಡಿದ್ದೀವಿ ನಾವು ಬೆಂಗಳೂರಿಗಿಂತ ದೂರ. ಠಡಾ ಠಡಾ ಠಡಾ. ಧನುಷ್ಕೋಡಿ ನೋಡಿ, ಮಳೆನೇ ಇಲ್ಲ ಇಲ್ಲಿ. ರಾಮೇಶ್ವರಂನಲ್ಲಿ 30 ಕಿಲೋಮೀಟರ್ ಇದ್ದು ಇನ್ನೊಂದು 30 ಕಿಲೋಮೀಟರ್ ಇದೆ, ಒಂಚೂರು ಮಳೆ ಇಲ್ಲ ಇಲ್ಲಿ. ಮಳೆನಾ? ಯಾವ್ದು ಮಳೆ, ಎಲ್ಲಿತ್ತು ಅಂತ ಕೇಳೋಂಗಿದೆ. ರಾಮೇಶ್ವರಂ 26 ಕಿಲೋಮೀಟರ್. 26 ಕಿಲೋಮೀಟರ್ ರಾಮೇಶ್ವರಂ. ಈ ಕಡೆ ಆ ಕಡೆ ಎಲ್ಲ ಸಮುದ್ರ ಇದೆ. ಆಮೇಲೆ ನಾವು ಹೋಗ್ಬೇಕಾಗಿರೋದು ಇಲ್ಲಿ ರಾಮೇಶ್ವರಂ. ಇಲ್ಲಿ ಹೋಗ್ಬೇಕು ನಾವು. ಇಲ್ಲೊಂದು ಬ್ರಿಡ್ಜ್ ಇದೆ, ಇಲ್ಲಿ ನೋಡಿ, ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ಇಲ್ಲೊಂದು ಬ್ರಿಡ್ಜ್ ಇದೆ. ಪಾಂಬನ್ ಬ್ರಿಡ್ಜ್, ಅದನ್ನು ದಾಟ್ಕೊಂಡು ಹೋಗ್ಬೇಕು. ಕಾರು ಸದ್ಯ ಕುತ್ಕೊಂಡು ಸಾಕಾಗೋಗಿದೆ. 3 ಅವರ್ಸ್ ಜರ್ನಿ. ಮಳೆ ಬೇರೆ ಬಂದು ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು. ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ ನೋಡಿ. ನಮ್ಮ ಕಾರಿಗೆ ಪೆಟ್ರೋಲ್, ಹೊಟ್ಟೆ ತುಂಬ ಊಟ ಇವತ್ತು ಕಾರ್ಗೆ. ಬಿಸ್ಕೆಟ್ ಕಾ ಇಲ್ಲಿ ನೋಡಿ ಸಮುದ್ರ, ಆ ಕಡೆನೂ ಸಮುದ್ರ. ಫ್ರೆಂಡ್ಸ್, 2 ಕಡೆನೂ ಸಮುದ್ರ. ಅದ್ರ ಮಧ್ಯದಲ್ಲಿರುವಂಥ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಶಿಪ್ಪು, ಬೋಟ್ ಎಲ್ಲ ಕಾಣ್ತಾ ಇದೆಯಾ ನಿಮಗೆ? ಮಳೆ ಬರ್ತಾ ಇದೆ. ಇಲ್ಲಿ ನೋಡಿ ಹೆಂಗೆ ಹೊಡ್ಕೊಳ್ತಾ ಇದ್ದಾರೆ. ಬನ್ನಿ, ಬಾ ಒಳಗೆ ಅಂತ ನೋಡಿ. ಇಲ್ಲೆಲ್ಲ ಬೋಟ್, ಶಿಪ್. ट्रेन ट्रैक गाड़ी साल में ಫುಲ್ ಟ್ರಾಫಿಕ್ ಇದೆ. ಫುಲ್ ಟ್ರಾಫಿಕ್. ನಾವು ಇಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಕಾರ್ ಮುಂದೆ ಹೋಗ್ಬಿಟ್ಟಿದೆ.
ಆಯಿತು. ಇವಾಗ ರಾಮೇಶ್ವರ ಇನ್ನೂ 15 ಕಿಲೋಮೀಟರ್ಸ್ ಒಳಗೆ ಹೋಗ್ಬೇಕು. ನಮ್ಮ ರೂಮ್ ಬುಕ್ ಮಾಡಿ. ಫ್ರೆಂಡ್ಸ್, ನಾವು ರಾಮೇಶ್ವರಕ್ಕೆ 5 ಕಾಲು ಇವಾಗ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಹೋಟೆಲ್ ಟೆಂಪಲ್ ಟವರ್ ಅಂತ ಬುಕ್ ಮಾಡಿದ್ದೀವಿ. ಇವಾಗ ಇಲ್ಲಿ ಬಂದು ಇಳ್ಕೊಂಡಿದ್ದೀವಿ. ಸುಮಾರು 3-4 ಅವರ್ಸ್ ಆಯ್ತು, ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಸೊ ಹಾಗಾಗಿ ಅಲ್ಲಲ್ಲಿ ನಿಂತ್ಕೊಂಡು ಬಂದ್ವಿ. ಹಾಗೆ ಬ್ರಿಡ್ಜ್ ಅದೆಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ 3-4 ಅವರ್ಸ್ ಆಯಿತು. ಇಲ್ಲಿ ಇದು ಟೆಂಪಲ್ ಟವರ್ ಅನ್ನೋ ಹೋಟ್ಲಿಗೆ ಬಂದಿದ್ದೀವಿ. ನೋಡೋದು ಚೆನ್ನಾಗಿದೆ. ಒಳಗೆ ಹೋಗಿ ನೋಡ್ಬೇಕು ಯಾವ ಥರ ಇದೆ ಅಂತ. ಹೋಗಿ ನೋಡೋಣ. कौन फ्लोर है? ಸೆಕೆಂಡ್ ಫ್ಲೋರ್. ರೂಮ್ ಚೆನ್ನಾಗಿದೆ ನೋಡಿ. 4 ಬೆಡ್. ರೂಮ್ ಇದೆ ರಾಮೇಶ್ವರಂನಲ್ಲಿ. ಬಾತ್ರೂಮ್ ತೋರಿಸೋಣ, ನೋಡೋಣ. ಕ್ಲೀನಾಗಿದೆ. ಬಾತ್ರೂಮ್ ಎಲ್ಲ ಕ್ಲೀನಾಗಿದೆ. ನಿಜವಾಗ್ಲೂ ರೂಮ್ ಮಾತ್ರ ಸೂಪರ್ ಆಗಿದೆ. ಇಲ್ಲೊಂದು ಸ್ಟೆಪ್ ಇದೆ. पंचेस गलिंग रमेश वार्ड्रोब ಚೆನ್ನಾಗಿದೆ ರೂಮ್. ಫ್ಯಾನ್ಸಿ ಆಗಿದೆ ರೂಮ್. ಕಾರ್ತಿಕ್ ಚೆನ್ನಾಗಿದೆ ಕಣ ರೂಮ್. ಅಂತೂ ಬಂದ್ವಿ ರೂಮ್ಗೆ, ರಾಮೇಶ್ವರಂ ರೂಮ್. ಫ್ರೆಂಡ್ಸ್, ನಾವು ರಾತ್ರಿ ಎಲ್ಲ ಇವಾಗ ಸಂಜೆ 6:30 ಅಷ್ಟೇ ಬಂದಿದ್ದೀವಿ. ಇಲ್ಲಿ ಬೀಚ್ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ರಾಮೇಶ್ವರಂದು ಸಮುದ್ರ ತೀರದಲ್ಲಿ ದಡದಲ್ಲಿ ಬಂದಿದ್ದೀವಿ. ತುಂಬಾ ಗಲೀಜಿಟ್ಟಿದ್ದಾರೆ ನಿಜವಾಗ್ಲೂ. ಇಷ್ಟೊತ್ತಿನಲ್ಲೂ ಸ್ನಾನ ಮಾಡ್ತಾ ಇದ್ದಾರೆ. ತುಂಬಾ ಗಲೀಜಿದೆ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಲ್ಲ, ಜಸ್ಟ್ ನೋಡ್ಕೊಂಡು ನಾಳೆ ಬೆಳಗ್ಗೆ ಹೋಗ್ತೀವಿ. ನೋಡಿ ಅಲ್ಲಲ್ಲೇ ಎಲ್ಲ ಗಲೀಜು, ಜನರು ಎಲ್ಲ ಕತ್ಲು. ಇಷ್ಟು ಬೇಗ 6:30 ಇನ್ನೂ ಕತ್ಲಾಗೋಗಿದೆ. ಬಟ್ ಅಲ್ಲಲ್ಲೇ ಬಟ್ಟೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅಲ್ಲಲ್ಲೇ ಎಲ್ಲ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸುಮ್ಮನೆ ನೋಡ್ಕೊಂಡು ಹೊರಟೋಗ್ತೀವಿ ಅಷ್ಟೇ. ನಾಳೆ ನೋಡೋಣ, ಬೆಳಗ್ಗೆ ಬಂದು ನೋಡೋಣ, ಏನಾದ್ರು ಕ್ಲೀನ್ ಇದ್ದರೆ ಮಾಡೋಣ. ಸ್ನಾನ ಅಂತೂ ಮಾಡೋಕ್ಕಾಗಲ್ಲ, ಇಲ್ಲಿ ತುಂಬಾ ಗಲೀಜಿದೆ. ಮಾಡೋರು ಮಾಡ್ತಾರೇನೋ ಗೊತ್ತಿಲ್ಲ. ಮಾಡೋರು ತುಂಬ ಜನ ಇದ್ದಾರೆ ಮಾಡೋರು. ಬಟ್ ನಾವು ಅಂತೂ ನೋಡಿಬಿಟ್ಟು ಆಯಿತು ಅಂದ್ಬಿಟ್ಟು ಹೊರಟಿದ್ದೀವಿ. ತುಂಬಾ ಗಲೀಜಿದೆ. ಮಳ್ಳೇಸ್ಗೆ ತಿಥಿ ಅಸ್ಥಿ ವಿಸರ್ಜನೆ. ನೋಡಿ ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಏನೇನೋ ಶಾಸ್ತ್ರಗಳು ಕೂಡ ಇಲ್ಲೇ ಮಾಡ್ತಾರಂತೆ. ಇಲ್ಲೇ ಮಾಡ್ತಾರಂತೆ. ತಿಲ್ ದರ್ಪಣ, ಪಿಂಡ ಪೂಜಾ, ಗೋದಾನ, ವರ್ಷತಿಥಿ ಎಲ್ಲ ಮಾಡ್ತಾರಂತೆ. ಸೊ ಹಾಗಾಗಿ ಇಲ್ಲಿ ಅಲ್ಲಲ್ಲಿ ಬಟ್ಟೆಗಳನ್ನ ಬಿಟ್ಟಿದ್ದಾರೆ, ಪೂಜೆಗಳನ್ನ ಮಾಡಿದ್ದಾರೆ. ತುಂಬಾ ಒಂದು ಸ್ವಲ್ಪ ಗಲೀಜ್ ಅನಿಸ್ತಾ ಇದೆ. ನೋಡಿ ಅಲ್ಲೆಲ್ಲ ಬಟ್ಟೆ. ನೋಡಿ ಅಲ್ಲಲ್ಲಿ ಬಟ್ಟೆಗಳೆಲ್ಲ ಬಿಟ್ಟಿದ್ದಾರೆ. ನಾವು ಇಲ್ಲಿ ಬೀಚ್ ಅನ್ಕೊಂಡು ಬಂದ್ವಿ. ರಾಮೇಶ್ವರ ಬೀಚ್ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲೂ ನೋಡಿರಲಿಲ್ಲ, ಬಟ್ ಬಂದು ನೋಡಿದ್ಮೇಲೆ ತುಂಬಾ ಗಲೀಜಾಗಿದೆ. ಸೊ ಹಾಗಾಗಿ ಸ್ನಾನ ಅಂತೂ ಮಾಡೋಕ್ಕಾಗಲ್ಲ. ನಿಮ್ಗೇನೋ ಶಾಸ್ತ್ರ ಇದ್ದರೆ ಶಾಸ್ತ್ರ ಮುಗಿಸ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲಿ ಬೀಚ್ ಅಂತ ರಾಮೇಶ್ವರ ಸ್ನಾನ ಅದಕ್ಕಿಂತ ನನಗನ್ಸುತ್ತೆ ಟೆಂಪಲಲ್ಲಿ ಕುಂಡು ಸ್ನಾನ ತುಂಬ ಒಳ್ಳೇದನ್ಸುತ್ತೆ. ಅದು ಬೆಟ್ರು. ಅಂದರೆ ಈ ಕಾರ್ಯಕ್ರಮಕ್ಕೆ ಇದೇ ಪಿಂಡ ಇದೆಲ್ಲ ಅಂತ ಶಾಸ್ತ್ರಗಳನ್ನ ಮಾಡೋದಕ್ಕೆ ಸರಿ ಇದೆ. ಬಟ್ ನೀವು ಸ್ನಾನಕ್ಕೆ ಅಂತ ಎಲ್ಲ ಇಲ್ಲಿ ಬೀಚ್ ಅಂತ ಎಲ್ಲ ಬರೋ ಹಾಗೆ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ನೋಡಿ
ನೋಡಿ ಇಲ್ಲೆಲ್ಲ ಆಟ ಆಡೋದಲ್ಲ, ಸ್ನಾನ ಮೇಯ್ನು ಸ್ನಾನ. ಅದೇನು ಶಾಸ್ತ್ರ ಇದೆಯೋ ಅದನ್ನು ಮುಗಿಸ್ಕೊಳ್ತಾರೆ ಜನರು ಅಷ್ಟೇ. ಸೊ ಫ್ರೆಂಡ್ಸ್, ನಾವಿನ್ನು ಹೊರಟಿದ್ದೀವಿ. ಇದು ನೋಡಿಬಿಟ್ಟು ತುಂಬ ಸ್ಮೆಲ್ ಕೂಡ ಇದೆ. ಸರಿ ಓಕೆ, ಜಾಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಡೋಣ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುಂಡು ಸ್ನಾನ ಏನೋ ಇದೆ ಅಂತ ಅದನ್ನು ಮುಗಿಸ್ಕೊಂಡು ಅಬ್ದುಲ್ ಕಲಾಂ ಅವ್ರ ಮನೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 5:30 ಆಗಿದೆ. ಫುಲ್ ರೆಡಿಯಾಗಿದ್ದೀವಿ, ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಬಾವಿ ಸ್ನಾನ ಆದರೆ ಆಯಿತು, ಇಲ್ಲಾಂದರೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಅಲ್ಲಿ 7 ಗಂಟೆಗಂತೆ ಇರೋದು ಬಾವಿ ಸ್ನಾನ. 21 ಬಾವಿದು ಕುಂಡ ಅಂತಾರೆ, ಅದರಲ್ಲಿ ಸ್ನಾನ ಮಾಡ್ಬೋದು. ನೋಡೋಣ, ಆದರೆ ಮಾಡೋದು ತುಂಬ ರಶ್ಶು ಆಗಲ್ಲ ಅಂದರೆ ಡೈರೆಕ್ಟಾಗಿ ಹೆಂಗಿದ್ರು ಸ್ನಾನ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಬಟ್ ರೆಡಿಯಾಗಿದ್ದೀವಿ 21 ಬಾವಿಯ ಸ್ನಾನಕ್ಕೆ. ನೋಡಿ 5:30 ಆಗಿದೆ, ಇನ್ನೂ ಕತ್ಲಿದೆ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ಬೇಕಂದ್ರೆ ನಮ್ಮ ಹೋಟ್ಲಿಂದ 100 ರೂಪೀಸ್ ತೊಗೊಳ್ತಾರೆ. ಸೊ ಸಿಕ್ಕಾಪಟ್ಟೆ ರಶ್ ಇದೆ ದೇವಸ್ಥಾನದಲ್ಲಿ. ಈಗಲೇ 5:30ಗೆ ರಶ್. ಇಷ್ಟೊಂದು ಜನ ದೇಕಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಲ್ಲಿ. 100 ರೂಪಾಯಿ ಹಾಂ, ದಿಸ್ತಲ್ಲಿದೆ. ಕ್ಯೂ ಅಲ್ಲಿ ನಿಂತಿದ್ದೀವಿ. ಕುಂಡು ಸ್ನಾನಕ್ಕೆ 25 ರೂಪಾಯಿ ಚಾರ್ಜಸ್ ಒಬ್ರಿಗೆ. ఇక్కడ దొరవేకా ಕುಂಡಲ್ ಸ್ನಾನ ಆಯಿತು. ನಿಮಗೆ 50 ಬಾವಿ ಅಂತ ಕುಂಡ ಇರುತ್ತಲ್ಲ, ಅದರಲ್ಲಿ 21 ಬಾವಿಂದು ಸ್ನಾನ ಆಯಿತು. ಇವಾಗ ಹೊರಗಡೆ ಬಂದಿದ್ದೀವಿ. ಇವಾಗ ಟಿಫನ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಮಾಡ್ಕೊಂಡಿದ್ವಿ. ನೋಡಿ ಎಲ್ಲ ಸ್ನಾನ ಮಾಡ್ಕೊಂಡು ಹೆಂಗಿದೆ ನೋಡಿ. ಸ್ವಾಮೀಜಿ ಆಗ್ಬಿಟ್ಟಿದೆ. ದೇವಸ್ಥಾನ ನೋಡಿ, ಗುಡಿ ಮಾತ್ರ ಲೈಜ್ ನೋಡಿ ಫ್ರೆಂಡ್ಸ್. ಇದೆ ರಾಮೇಶ್ವರ ಟೆಂಪಲ್ಲು. ದರ್ಶನ ಎಲ್ಲ ಆಯಿತು, ತುಂಬ ಈಸಿ. ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ಕ್ಯೂ ಇದ್ರೂ ಮೂವ್ ಆಗ್ತಾಯಿತ್ತು ಕ್ಯೂ. ಸೊ ಹಾಗಾಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಹೊರಗಡೆ ಬರ್ತಾಯಿದ್ದೆ. ರಾಮೇಶ್ವರ ರಾಮನಾಥ ಸ್ವಾಮಿಯ ರಾಮನಾಥ ಸ್ವಾಮಿ ಟೆಂಪಲ್
ನೋಡಿ ದೇವಸ್ಥಾನ ಎಷ್ಟು ಕಲರ್ಫುಲ್ ಆಗಿದೆ. ಪಾರ್ವತಿ ದೇವಿ ದರ್ಶನ ಕೂಡ ಮಾಡಿದ್ವಿ. ಫಸ್ಟ್ ಪಾರ್ವತಿ ದೇವಿ ಮಾಡಬೇಕು, ಆಮೇಲೆ ರಾಮನಾಥ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಎರಡೂ ಆಯಿತು. ಇನ್ನು ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ದರ್ಶನ ಆಯಿತು. ಇನ್ನು 9 ಗಂಟೆ ಹಾಗೆ ಹೊರಗಡೆ ಬರ್ತೀವಿ. ಮಮ್ಮಿ ಏನು ಮಾಡ್ತಾ ಇದ್ದೀರಾ? ಚಾಟ್ಸ್ ನೋಡಿ. ಏನು ಚಾಟ್ಸ್ ಇದು? ಪಾಪಡಿ ಚಾಟ್ಸ್ ಮಾಡ್ತಾ ಇದ್ದೀವಿ. ಪಾಪಡಿ ಚಾಟ್ ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮಗೆ ಹಸು ತಡ್ಕೊಳಕ್ಕಾಗದೆ ಅವರೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಹೋಟ್ಲಲ್ಲಿ ಸಿಕ್ಕಿದ್ದು ಸಾಕಾಗಿಲ್ಲ ಅಂತಲೂ ಬೇರೆ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ತಿನ್ನು ಫಸ್ಟ್. ನಿಮ್ದೆಲ್ಲ ಆಗೋಗಿದೆ, ಪ್ಲೇಟ್ ಖಾಲಿಗೆ ಹೋಗಿದೆ. ಏನು ಮಾಡಿಬಿಡೋದು ರಿಂಗುತ್ತೆ. ಚೋಟೆ ನಾಗೇಂದ್ರ. ಸೊ ಫ್ರೆಂಡ್ಸ್, ಇವಾಗ ಬಿಡ್ತಾ ಇದ್ದೀವಿ. ರೂಮ್ ವೆಕೇಟ್ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ರೂಮ್ನ ವೆಕೇಟ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ತಿರುಚಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗೈತೆ ಎಲ್ಲ ದರ್ಶನ ಎಲ್ಲ. ರಾಮರ ಪಾದ ಇಲ್ಲಿ ರಾಮೇಶ್ವರದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂಥ ರಾಮರ ಪಾದಕ್ಕೆ ಬಂದಿದ್ದೀವಿ. ಪಾದ ಇದೆಯಂತೆ, ನೋಡೋಣ. ಹಾಂ, ರಾಮರ ಪಾದ. ಈಸ್ಕಾ ಕ್ಯಾಮ್ರಾ ನಾಟ್ ಅಲೌಡ್ ಕಾ. ಇದರ ಒಳಗಡೆ ರಾಮರ ಪಾದ. ಮೆಟ್ಲು ಚಡ್ತಾ ಡೈಪಿಡ್ತಾ ಇಲ್ಲಿ. ತುಂಬಾ ಚೆನ್ನಾಗಿದೆ. ಪಾದ ಇದೆ, ಸಣ್ಣದೇ ಪಾದ, ತುಂಬಾ ದೊಡ್ಡದಾಗೇನಿಲ್ಲ. ಪಾದ ಇದೆ. ಪಾದನ ನಮಸ್ಕಾರ ಮಾಡಿಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ಬಂದರೆ, ಅಂದರೆ ಮೇಲ್ಗಡೆ ಹತ್ಕೊಂಡು ಬಂದರೆ ವ್ಯೂ ತುಂಬ ಚೆನ್ನಾಗಿದೆ ವ್ಯೂ. ಲಕ್ಷ್ಮಣ್ ತೀರ್ಥ. ಇದು ಲಕ್ಷ್ಮಣ್ ತೀರ್ಥ ಅಂತ ನಾವು ಬಂದಿರೋ ಪ್ಲೇಸು ನೋಡಿ. ಇದು ಲಕ್ಷ್ಮಣ್ ತೀರ್ಥ. ಇಲ್ಲಿ ಲಕ್ಷ್ಮಣ ತನ್ನ ಪಾಪವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಇದು ಲಕ್ಷ್ಮಣ್ ತೀರ್ಥ ಅಂತ ಹೇಳ್ತಾರೆ ನೋಡಿ. ಇದೆ ಲಕ್ಷ್ಮಣ್ ತೀರ್ಥ. ದೇವಸ್ಥಾನ, ಲಕ್ಷ್ಮಣ್ ತೀರ್ಥ ದೇವಸ್ಥಾನ. ನೋಡಿ, ಇದು ತೀರ್ಥಸ್ಥಳ. ಅವರ ಪಾಪವನ್ನು ಕಳೆದುಕೊಂಡಿರುವಂಥ ಜಾಗ ಅಂತೆ. ಲಕ್ಷ್ಮಣ ತೀರ್ಥ. ಲಕ್ಷ್ಮಣ ತನ್ನ ಪಾಪವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಾಣ ಹೊಡೆದು ಆ ನೀರಿಗೆ ಬಂದು ಅದರಿಂದ ಸ್ನಾನ ಮಾಡಿದ್ದಾನೆ ಇರ್ಬೋದು. ಹೌದು, ಹಂಗೆ ಲಕ್ಷ್ಮಣ್ ತೀರ್ಥ. ಧನುಷ್ಕೋಡಿಗೆ ಹೋಗೋ ದಾರಿನಲ್ಲಿ ನಿಮಗೆ ಗೋಲ್ಡನ್ ಕೆಫೆ ರೆಸ್ಟೋರೆಂಟ್ ಅಂತ ಸಿಗುತ್ತೆ. ನೀವು ಅಲ್ಲಿ ಊಟ ಮಾಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಬರೀ ಊಟ 130 ರುಪೀಸು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಹೊಟ್ಟೆ ತುಂಬ ಊಟ ಬಡಿಸ್ತಾರಪ್ಪ. ಧನುಷ್ಕೋಡಿಗೆ ಹೋಗುವಂಥ ದಾರಿ ಈ ಕಡೆ ಆ ಕಡೆ ಸಮುದ್ರ ಇರುತ್ತೆ, ಮಧ್ಯದಲ್ಲಿ ರೋಡು. ಸೂಪರ್ ಆಗಿರುವಂಥ ರೋಡ್ ಇದೆ ನೋಡಿ.
ಫಿಶರ್ಸ್ ಮ್ಯಾನ್ಸ್ ಹೌಸ್ ಹಟ್, ಫಿಶರ್ಮ್ಯಾನ್ ಹಟ್ ನೋಡಿ, ಝೋಪಡಿಗಳು, ಫಿಶರ್ ಮ್ಯಾನ್ಸ್ ಅವ್ರದ್ದು ಹಟ್. ಐಲ್ಯಾಂಡ್, ಸಮುದ್ರದೊಳಗಡೆ ಲ್ಯಾಂಡ್. ಫ್ರೆಂಡ್ಸ್, ಇದು ಧನುಷ್ಕೋಡಿದು ಲಾಸ್ಟ್ ಎಂಡ್, ಸದರ್ನ್ ಪಾರ್ಟ್ ಆಫ್ ಇಂಡಿಯಾದು ಲಾಸ್ಟ್ ಎಂಡ್ ಪಾಯಿಂಟ್. ಈ ಕಡೆ ಆ ಕಡೆ ಎಲ್ಲ ಸಮುದ್ರ ಇದೆ. ಅಶೋಕ ಎಂಬ್ಲಮ್ ಇರೋವಂಥ ಸ್ಟ್ಯಾಚ್ಯೂ ಒಂದಿದೆ ಅಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಇದು. ಆಮೇಲೆ ಈ ಕಡೆ ಆ ಕಡೆ ಎಲ್ಲ ಸಮುದ್ರ ಇದೆ, ನೀವು ಆಟ ಆಡ್ಕೊಂಡು ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಸೇಲ್ ಇದು ಸಮುದ್ರದ ಕಪ್ಪೆ ಚಿಪ್ಪಿನ ಆರ್ನಮೆಂಟ್ಸು ಅದು ಇದೆಲ್ಲ ಮಾಡ್ತಿರ್ತಾರೆ ನೋಡಿ. ಅದನ್ನೆಲ್ಲ ನೋಡಿಕೊಂಡು ತೊಗೊಂಡು ಕೂಡ ಹೋಗ್ಬೋದು. ಶಂಖನೂ ಇದೆ, ವೆರೈಟೀಸ್ ಇಲ್ಲೇ ಸಿಗುವಂಥದ್ದು. ಸಿಕ್ಕಾಪಟ್ಟೆ ಬಿಸಿಲು, ತುಂಬಾ ಬಿಸಿಲಿದೆ ಧನುಷ್ಕೋಡಿನಲ್ಲಿ. 2 ಕಡೆನೂ 3 ಕಡೆನೂ ಸಮುದ್ರ, ಒಂದೇ ಕಡೆ ಲ್ಯಾಂಡು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದರ ಸುತ್ತಲೂ ಇರೋದು ಬೇ ಆಫ್ ಬೆಂಗಾಲ್ ಸಮುದ್ರ. 3 ಕಡೆನೂ ಸಮುದ್ರ ಇದೆ. ರೈಟ್ ಫ್ರಂಟಲ್ಲೂ ಒಂದು ಸ್ವಲ್ಪ ಲ್ಯಾಂಡ್ ಕೂಡ ಇದೆ. ಆಮೇಲೆ ರೈಟ್ ಸೈಡ್ ಕೂಡ ಫುಲ್ ಸಮುದ್ರನೇ ಇದೆ. 3 ಸೈಡಲ್ಲೂ ಸಮುದ್ರ ಇದೆ. ಈ ಸಮುದ್ರ ಯಾವುದು ಅಂದರೆ ಬೇ ಆಫ್ ಬೆಂಗಾಲ್ ಸಮುದ್ರ. ಇಲ್ಲಿಂದ ಶ್ರೀಲಂಕಾಗೆ ಹೋಗೋದಕ್ಕೆ ರಾಮ ಸೇತುವೆನ ಕಟ್ಟಿದ್ದು. ಹನುಮಾನ್, ಶ್ರೀರಾಮ್ ಹಾಗೆ ಲಕ್ಷ್ಮಣ ಎಲ್ಲ ಸೇರ್ಕೊಂಡು ಕಟ್ಟಿರೋವಂಥದ್ದು. ಇಲ್ಲಿಂದ ಶ್ರೀಲಂಕಾಗೆ ರೀಚ್ ಆಗಿ ಅಲ್ಲಿಂದ ಸೀತೆಯನ್ನು ಕರ್ಕೊಂಡ್ಬಂದಿದ್ದು. ಈ ವಾನರಗಳಿಗೆ ಅಂದರೆ ಹನುಮಾನು ಅವನ ಸೈನ್ಯವನ್ನೆಲ್ಲ ಶ್ರೀಲಂಕಾಕ್ಕೆ ಹೋಗೋದಕ್ಕೆ ತುಂಬ ಸುಲಭವಾಗಿರೋಂಥ ದಾರಿ ಅಂತ ಇದನ್ನು ಧನುಷ್ಕೋಡಿ ಅಂತ ಮಾಡಿ ಎಲ್ಲರೂ ಈಸಿಯಾಗಿ ಹೋಗಿ ಸೀತೆಯನ್ನು ಮನೆಗೆ ಕರ್ಕೊಂಡ್ಬಂದಿರೋಂಥ ದಾರಿ ಧನುಷ್ಕೋಡಿ. ತುಂಬ ಚೆನ್ನಾಗಿದೆ, ತುಂಬ ರಶ್ ಇದೆ, ತುಂಬ ಬಿಸಿಲಿದೆ. ಸೊ ಹಾಗಾಗಿ ನಮಗೆಲ್ಲ ನೋಡಿ ಹೇಗಾಗೋಗಿದ್ದೇವೆ ನಾವು. ತುಂಬಾ ಬಿಸಿಲಿದೆ. ಆಟ ಆಡ್ಬೋದು, ಆ ಕಡೆ ಎಲ್ಲ ಇಳಿದು ಆಟ ಆಡ್ಬೋದು. ಅಂದರೆ ಅಲ್ಲಿ ಸೆಕ್ಯೂರಿಟಿನೂ ಇರ್ತಾರೆ, ತುಂಬ ಒಳಗೆಲ್ಲ ಬಿಡೋದಿಲ್ಲ. ಇನ್ನು ನಾವಿನ್ನು ಹೊರಟಿದ್ದೀವಿ ಇವಾಗ. 2:45 ಇವಾಗ ಹೊರಟಿದ್ದೀವಿ. ಇಲ್ಲಿಂದ ಸೀದಾ ತಿರುಚಿಗೆ. ಮಧ್ಯದಲ್ಲಿ ಒಂದು ಗ್ಯಾಪ್ ತೊಗೊಂಡು ಅಲ್ಲಿ ಒಂದು ಸ್ವಲ್ಪ ಆಟ ಆಡ್ತಾರಂತೆ ಮಕ್ಕಳು. ಆಟ ಆಡಿಸ್ಬಿಟ್ಟು ನಾವು ತಿರುಚಿಗೆ ಹೊರಟಿದ್ವಿ. ಬಾಯ್ ರಾಮೇಶ್ವರ್, ಬಾಯ್, ನಮಸ್ಕಾರ ರಾಮೇಶ್ವರ, ಜೈ ಶ್ರೀರಾಮ್.
ಫ್ರೆಂಡ್ಸ್ ಇಲ್ಲಿ ನೋಡಿ, ಒಂದು ಭೂಮಿದು ಒಂದು ಲೈನ್ಸ್ ಕಾಣ್ತಾ ಇದೆ.